ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇದ್ದೀನಿ ಮಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂತಂದರೆ ಯೂಟ್ಯೂಬ್ನಲ್ಲಿ ತಮ್ನೇಲ್ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಮೊಬೈಲ್ ಸ್ಕ್ರೀನ್ನ ಆನ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇನ್ಶರ್ಟ್ ಆ್ಯಪ್ ಅಂತ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಆ್ಯಪ್ನ ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಆಪ್ಷನ್ಸ್ ಬರುತ್ತೆ. ಸೊ ಮೊದಲನೇದು ವಿಡಿಯೋ ಆಪ್ಷನು, ಮತ್ತು ಸೆಕೆಂಡ್ ಒನ್ನು ಫೋಟೋ, ಮತ್ತು ಥರ್ಡ್ ಒನ್ನು ಚಾಲೆಂಜಸ್ ಅಂತ ಬರುತ್ತೆ. ಈ ಥರ್ಡ್ ಒನ್ನು ಮತ್ತು ಸೆಕೆಂಡ್ ಒನ್ನು ಸೊ ಇದು ಆಪ್ಷನ್ಸಲ್ಲಿ ನಾವು ಸೆಕೆಂಡ್ ಒನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಫೋಟೋಸ್ ಅಂತ ಇದೆಯಲ್ವಾ, ಹಾಗಾಗಿ ನಾನು ಯೂಟ್ಯೂಬ್ ತಮ್ನೇಲ್ ಮಾಡ್ತಾ ಇರೋದು, ಎಡಿಟಿಂಗ್ ಮಾಡ್ತಾ ಇಲ್ಲ ವೀಡಿಯೋನ, ಹಾಗಾಗಿ ಅದು ಆಪ್ಷನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮತ್ತು ನ್ಯೂ ಅಂತ ಇದೆ, ಆ ನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣನೇ ಗ್ಯಾಲ್ರಿಲಿ ಫೋಟೋಸ್ ಓಪನ್ ಆಗುತ್ತೆ. ನಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು. ಆ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ನೋಡಿ ಈ ರೀತಿ ಆಪ್ಷನ್ ಬರುತ್ತೆ. ನಮಗೆ ಇದು ಬ್ಯಾಕ್ಗ್ರೌಂಡ್ ಕಲರ್ ಬೇಡ, ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಇಲ್ಲಿ ಕಟ್ಔಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಅದರ ಮೇಲೆ ಸೆಕೆಂಡ್ ಒನ್ ಆಪ್ಷನ್ ಬರುತ್ತೆ, ಆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಕ್ಗ್ರೌಂಡ್ ಎಲ್ಲ ಹೊರಟೋಗುತ್ತೆ, ನಮಗೆ ಪ್ಲೈನ್ ಬರುತ್ತೆ ಹಾಗೆ ಚೆನ್ನಾಗಿ. ಸೊ ಇಷ್ಟು ಮಾಡಿಕೊಂಡು ಎಕ್ಸ್ಪೋರ್ಟ್ ಅಂತ ಕೊಡಬೇಕಾಗುತ್ತೆ. ಎಕ್ಸ್ಪೋರ್ಟ್ ಕೊಟ್ಟ ತಕ್ಷಣ ಅದು ಸೊ ಸೇವ್ ಬರುತ್ತೆ. ಸೊ ಈ ರೀತಿ ಈಗ ಸೇವ್ ಆಗಿರುತ್ತೆ ನೋಡಿ, ಡೌನ್ಲೋಡ್ ತಗೊತಾ ಇದೆ. ಸೊ ಇವಾಗ ಡೌನ್ಲೋಡ್ ಆಗಿದೆ ನೋಡಿ, ಸೇವ್ ಅಂತ ಬರ್ತಿದೆ. ಇದು ಹೋಗಿ ಗ್ಯಾಲ್ರಿ ಸೇರಿಕೊಳ್ಳುತ್ತೆ ಫೋಟೋಸು. ಸೊ ಮತ್ತೆ ನಾವು ಅದು ಸೆಲೆಕ್ಟ್ ಮಾಡ್ಕೋಬೇಕು. ಈ ರೀತಿ ಅಡ್ವರ್ಟೈಸ್ಮೆಂಟ್ ಬಂದರೆ ಕ್ಯಾನ್ಸಲ್ ಕೊಡಬೇಕು. ಕ್ಯಾನ್ಸಲ್ ಕೊಟ್ಟಿದ ತಕ್ಷಣ ನೋಡಿ ಸೇವ್ ಅಂತ ಬರ್ತಾ ಇದೆ. ಆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇವಾಗ ರೆಡಿಯಾಗಿದೆ ಫೋಟೋ. ಮತ್ತು ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದು ಸೊ ಇಲ್ಲಿ ಡ್ರಾಪ್ ಅಂತ ಕೇಳುತ್ತೆ, ಫಸ್ಟ್ ಒನ್ ಆಪ್ಷನ್ನ ಕ್ಲಿಕ್ ಮಾಡಬೇಕು. ಸೊ ಇವಾಗ ಡ್ರಾಪ್ ಅಂತ ಬಂದ ತಕ್ಷಣ ಸೆಲೆಕ್ಟ್ ಆಗಿರುತ್ತೆ ಅಂತ. ಸೊ ಮತ್ತೆ ನಾನು ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅದೇ ಫೋಟೋನ ಇವಾಗ ನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ಸೇವ್ ಮಾಡಿದ್ದೀನಲ್ವ ಆ ಫೋಟೋನೇ ತೊಗೊತೀನಿ. ಇವಾಗ ಬಂದಿದೆ ಫೋಟೋ. ಇವಾಗ ಇಲ್ಲಿ ಕ್ಯಾನ್ವಾಸ್ ಅಂತ ಆಪ್ಷನ್ ಇದೆ, ಫಸ್ಟ್ ಒನ್ ಆಪ್ಷನು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ನಮಗೆ ಸುಮಾರು ಆಪ್ಷನ್ ಕಾಣಿಸ್ತಾ ಇದೆ. ಸೊ ನಮಗೆ ಇದರ ಬೇಕಾಗಿರೋದು ಯೂಟ್ಯೂಬ್ ತಮ್ನೇಲು, ಯೂಟ್ಯೂಬ್ ಫಿಲಮ್ ಫೀಚರ್ ಬರ್ತೈತಲ್ವ, ಅದನ್ನು 16.9 ಇದೆ, ಅದನ್ನು ತೊಗೊತಾ ಇದ್ದೀನಿ. ಸೊ ಅದನ್ನು ತೊಗೊಂಡು ಇಲ್ಲಿ ಫುಲ್ ಕೊಟ್ಕೋಬೇಕು, ನಾವು 50ಗೆ ಇಡಬೇಕು. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದಮೇಲೆ ಫೋಟೋ ಈ ರೀತಿ ಝೂಮ್ ಆಗಿರುತ್ತೆ. ನಮಗೆ ಚಿಕ್ಕ ಬೇಕಂತಂದರೆ ಅದು ಮೀಡಿಯಮ್ ಸೈಜ್ ಮಾಡ್ಕೋಬೋದು, ಝೂಮ್ ಬೇಕಂದರೆ ಝೂಮ್ ಮಾಡ್ಕೋಬೋದು. ನಾನು ಚಿಕ್ಕಗೆ ಮಾಡಿಕೊಂಡು ಸೈಡಿಗೆ ಹಾಕ್ಕೊಳ್ತೀನಿ, ಫೋಟೋಸ್ ರೆಡಿ ಮಾಡ್ಕೊಳ್ತೀನಿ. ಸೊ ಇವಾಗ ಸ್ಮಾಲ್ ಸೈಜ್ ಮಾಡಿಕೊಂಡು ನಾನು ಸೈಡಲ್ಲಿ ಇಟ್ಕೊತೀನಿ. ಮತ್ತು ಇದಾದಮೇಲೆ ಸೊ ನಾನು ಇವಾಗ ಟೆಕ್ಸ್ಟ್ ಬರೀಬೇಕು, ಹಾಗಾಗಿ ಟೆಕ್ಸ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಟಿ ಅಂತ ಆಪ್ಷನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೀವು ಟೆಕ್ಸ್ಟ್ ಮಾಡೋದಕ್ಕೆ ತಗೊಳ್ಳುತ್ತೆ. ಸೊ ನಾನು ಮಾಡ್ತಾ ಇರೋದು ಯೂಟ್ಯೂಬ್ ತಮ್ನೇಲ್ ಅಲ್ವಾ, ಹಾಗಾಗಿ ಯೂಟ್ಯೂಬ್ ತಮ್ನೇಲ್ ಅಂತ ಆಪ್ಷನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಕ್ಲಿಕ್ ಮಾಡಬೇಕು. ನೋಡಿ ಇಲ್ಲಿ ನಾವು ಬರೆಯೋಕ್ಕೆ ಆಪ್ಷನ್ ಕೊಟ್ಟ ತಕ್ಷಣ ಇಲ್ಲಿ ಬರ್ತಾ ಇರುತ್ತೆ. ಸೊ ಅದಾದಮೇಲೆ ಕಲರ್ ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಇದು ಯೂಟ್ಯೂಬ್ ತಮ್ನೇಲ್ ಬರೆದಾದ್ಮೇಲೆ ನಾನು ಕಲರ್ ಚೇಂಜ್ ಮಾಡ್ಕೊತೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಕಲರು, ಆ ಕಲರ್ ಮೇಲೆ ಚೇಂಜ್ ಮಾಡಬೇಕು. ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಈಗ ಆಪ್ಷನ್ ಬರುತ್ತೆ. ನಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಇಲ್ಲಿ ಸೆಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಕಲರು ಮತ್ತು ಲೆಟರ್ ಕಲರು ಎಲ್ಲ ಚೇಂಜ್ ಆಗುತ್ತೆ. ನೋಡಿ ಇಲ್ಲಿ ಆಪ್ಷನ್ ಇದೆ. ಮತ್ತು ಇದು ಫಾಂಟ್ ಸೈಜ್ ಕೂಡ ನಾವು ಯಾವುದು ಬೇಕಂತಂದರೆ ಅದನ್ನು ಹಾಕ್ಕೋಬೋದು ಫಾಂಟು. ಸೊ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ. ಇದಿನ್ನೂ ಚಿಕ್ಕಗೆ ಆಗಬೇಕು ಅಂದರೆ ಅಲ್ಲಿ ಆರೋ ಮಾರ್ಕ್ ಇದೆಯಲ್ವ, ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ಚಿಕ್ಕ ಸೈಜ್ ಮಾಡ್ಕೋಬೋದು. ಸೊ ಇವಾಗ ರೆಡಿಯಾಗಿದೆ. ಮತ್ತು ನೆಕ್ಸ್ಟು ಇನ್ನೂ ಒಂದು ನಾನು ಕ್ರಿಯೇಟ್ ಮಾಡಬೇಕು. ನಾನು ಮಾಡ್ತಾ ಇರೋದು ಇನ್ಶರ್ಟ್ ಆ್ಯಪಲ್ಲಿ, ಹಾಗಾಗಿ ಇನ್ಶರ್ಟ್ ಆ್ಯಪ್ ಅಂತ ಮತ್ತೇನು ಟೆಕ್ಸ್ಟ್ ಬರ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಇನ್ಶರ್ಟ್ ಆ್ಯಪ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೂ ನಾನು ಬೇರೆನೇ ಕಲರ್ನ ಚೇಂಜ್ ಮಾಡ್ಕೊತೀನಿ. ಕಲರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನನಗೆ ಬೇರೆ ಕಲರ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ಸೆಟ್ ಮಾಡಿ ಈ ರೀತಿ ಆಪ್ಷನ್ ಬರ್ಕೋಬೋದು. ಇವಾಗ ಇದು ಫಾಂಟ್ ಕೂಡ ಇದನ್ನು ಚೇಂಜ್ ಮಾಡ್ತೀನಿ. ಫಸ್ಟ್ ಒನ್ ಇದೆ, ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹಾಕ್ತಾಯಿದ್ದೀನಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕೂಡ ಓಕೆ ಆಗುತ್ತೆ. ಮತ್ತು ನಾವು ಝೂಮ್ ಬೇಕಂದರೆ ಇಟ್ಕೋಬೋದು, ಚಿಕ್ಕ ಬೇಕಂದರೆ ಆರಾಮಾಗಿ ಮೇಲೆ ಕ್ಲಿಕ್ ಮಾಡಿದ್ರೆ ಚಿಕ್ಕಗಾಗುತ್ತೆ. ಸೊ ಇವಾಗ ನೆಕ್ಸ್ಟು ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ಹಾಗೆ ಇಲ್ಲಿ ಸ್ಪೀಕರ್ ಆನ್ ಮಾಡಿ ಹೇಳ್ತೀನಿ, ಅದು ಬರುತ್ತೆ. ಇಲ್ಲಾಂದರೆ ನೀವು ಟೈಪ್ ಮಾಡ್ಕೋಬೋದು.
ನೋಡಿ ಇಲ್ಲಿ ಸ್ಪೀಕರ್ ಕೊಟ್ಟಿದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಹಾಗಾಗಿ ಹಾಗೆ ಬರುತ್ತೆ. ನೀವು ಕೂಡ ಆಪ್ಷನ್ ಈ ಥರ ರೆಡಿ ಮಾಡ್ಕೋಬೋದು ಸ್ಪೀಕರ್ ಆನ್ ಮಾಡಿಕೊಂಡು. ಹೇಗೆ ಕ್ರಿಯೇಟ್ ಮಾಡುವುದು ಅಂತ ನೋಡಿ, ಈಗ ಆಪ್ಷನ್ ಬಂದಿದೆ. ಇದಕ್ಕೂ ಕೂಡ ಕಲರ್ ಬೇಕಂತಂದರೆ ಸೆಟ್ ಮಾಡ್ಕೋಬೋದು, ಇಲ್ಲಾಂದರೆ ಇದೇ ಕಲರ್ನ ನಾನು ಸೆಟ್ ಮಾಡ್ಕೊತೀನಿ. ಸೊ ಇವಾಗ ರೆಡಿಯಾಗಿದೆ. ಇದೇ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಟೆಕ್ಸ್ಟ್ ಮಾಡೋದೆಲ್ಲ ರೆಡಿಯಾಗಿದೆ. ನಾವು ಒಂದೊಂದೇ ಜೋಡಿಸ್ಕೊತೀನಿ ಇವಾಗ ಸರಿಯಾಗಿ, ಒಂದಕ್ಕೊಂದು ಅಡ್ಜಸ್ಟ್ ಆಗೋಂಗೆ ಈಗ ಸರಿಯಾಗಿ ಜೋಡಿಸ್ಕೊತೀನಿ. ಇದಾದಮೇಲೆ ನೋಡಿ, ಮೀಡಿಯಮ್ ಸೈಜು, ಜಾಸ್ತಿ ದೊಡ್ಡ ಸೈಜು ಎಲ್ಲ ಅದೆಲ್ಲ ಕರೆಕ್ಟ್ ಮಾಡ್ಕೋಬೇಕು. ನಾವು ಚೆನ್ನಾಗಿ ಕಾಣಿಸ್ಬೇಕು, ಆ ರೀತಿ ರೆಡಿ ಮಾಡ್ಕೋಬೇಕು. ಮತ್ತು ನನಗಿವಾಗ ಇನ್ನೊಂದು ಫೋಟೋ ಬೇಕಾಗಿದೆ ಯೂಟ್ಯೂಬ್ದು ಅಂತೇಳಿ, ಅದು ಒಂದು ಸಿಂಬಲ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಕೂಡ ಇಟ್ಕೊತೀನಿ. ಮತ್ತು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೋಬೋದು. ಬ್ಲ್ಯಾಕ್ ಹಾಕಿದ್ದೀನಿ, ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿದೆ. ಬ್ಲ್ಯಾಕ್ ಚೆನ್ನಾಗಿ ಕಾಣ್ತಾ ಇಲ್ಲ, ಹಾಗಾಗಿ ಬೇರೆ ಕಲರ್ನ ಸೆಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡ್ ಕಲರ್ ಬೇಕಂತಂದರೆ ಸೆಟ್ ಮಾಡ್ಕೋಬೋದು. ಬ್ಯಾಕ್ಗ್ರೌಂಡ್ ಅಂತ ಇದೆ ಇಲ್ಲಿ, ಬ್ಯಾಕ್ಗ್ರೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಇವಾಗ ಸೆಟ್ ಆಗಿದೆ. ಸೊ ನಾನು ಇನ್ನೂ ಒಂದು ಫೋಟೋ ಬೇಕಾಗಿದೆ, ಹಾಗಾಗಿ ಇಲ್ಲಿ ಪಿಪ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ವ ನಿಮಗೆ, ಆ ಪಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಗ್ಯಾಲ್ರಿಗೆ ಹೋಗ್ಬೋದು. ಸೊ ಅಲ್ಲಿ ನೋಡಿ ಯೂಟ್ಯೂಬ್ ಸಿಂಬಲ್ ಇದೆ, ಅದನ್ನು ತಗೊತೀನಿ, ಸೆಲೆಕ್ಟ್ ಆಗಿದೆ. ಇವಾಗ ಅದನ್ನು ಸೆಂಟ್ರಲ್ಲಿ ಇಟ್ಕೊತೀನಿ ಚಿಕ್ಕಗೆ ಮಾಡಿ. ಸೊ ಇವಾಗ ತುಂಬ ಚೆನ್ನಾಗಿ ಕಾಣ್ತಿದೆ ತಮ್ನೇಲು. ಸೊ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು. ಇವಾಗ ನೋಡಿ, ಒಂದಕ್ಕೊಂದು ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಸೆಟ್ ಮಾಡ್ಕೊತಾ ಇದ್ದೀನಿ, ಎಲ್ಲ ಕರೆಕ್ಟಾಗಿದೆ. ಸೊ ಇವಾಗ ಎಲ್ಲ ಕರೆಕ್ಟ್ ಆದಮೇಲೆ ನಾವು ಎಕ್ಸ್ಪೋರ್ಟ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಸೇವ್ ಅಂತ ಬರುತ್ತೆ. ಸೊ ನೋಡಿ, ಸೊ ಇವಾಗ ಸೆಟ್ ಆಗಿದೆ. ಎಕ್ಸ್ಪೋರ್ಟ್ ಅಂತ ಕೊಡ್ತಿದ್ದೀನಿ, ಚೆನ್ನಾಗಿ ರೆಡಿಯಾಗಿದೆ. ಸೊ ಇವಾಗ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು. ಹಾಗಾಗಿ ಅಲ್ಲಿ ಬ್ಯಾಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ. ಸೊ ಮತ್ತೆ ಬ್ಯಾಕ್ ಕೊಡ್ತೀನಿ, ಇಂಟು ಮಾರ್ಕ್ ಬರುತ್ತೆ, ಆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ. ಅದು ವೆಯ್ಟ್ ಮಾಡಬೇಕು ಸ್ವಲ್ಪ ಹೊತ್ತು. ಸೊ ನೋಡಿ, ಇಂಟು ಮಾರ್ಕ್ ಬಂದಿದೆ. ಸೊ ಅಷ್ಟರಲ್ಲಿ ಸೇವ್ ಆಗಿರುತ್ತೆ ನೋಡಿ, ಸೇವ್ ಬಂದಿದೆ. ಅದು ಸೆಲೆಕ್ಟ್ ಆದಮೇಲೆ ಗ್ಯಾಲ್ರಿಗೆ ಹೋಗಿರುತ್ತೆ. ಮತ್ತು ನಾನು ಓಪನ್ ಮಾಡಿ ತೋರಿಸ್ತೀನಿ ಇವಾಗ. ಸೊ ಡ್ರಾಪ್ ಅಂತ ಕೊಡಬೇಕು. ಸೇವ್ ಆಗಿದೆ. ಇವಾಗ ನೋಡಿ, ಗ್ಯಾಲ್ರಿ ಓಪನ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ರೆಡಿಯಾಗಿದೆ. ಇದು ಫಸ್ಟ್ ಒನ್ ಆಪ್ಷನ್ ಕ್ಲಿಕ್ ಮಾಡ್ತೀನಿ ನಾನು. ಅದು ನ್ಯೂ ಬಂದಿರುತ್ತಲ್ವ, ಹಾಗಾಗಿ ಅಲ್ಲಿ ಬಂದಿರಲ್ಲ, ಫಸ್ಟಿಗೆ ಬಂದಿರುತ್ತೆ ನೋಡಿ, ಅಲ್ಲಿ ಮೇಲೇ ಬಂದಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ರೀತಿ ನಮಗೆ ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಮತ್ತು ನಾನು ನೆಕ್ಸ್ಟ್ ವಿಡಿಯೋ ಇನ್ನೊಂದು ತೋರಿಸ್ತೀನಿ, ಪಿಕ್ಸೆಲ್ ಆ್ಯಪಲ್ಲಿ ಕೂಡ ನಾನು ರೆಡಿ ಮಾಡ್ತೀನಿ. ನೀವೇನಾದರೂ ಬೇಕಂತಂದರೆ ಕಮೆಂಟ್ ಮಾಡಿ, ನಾನು ಅದು ಕೂಡ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.